ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೇಗ ಆಗುವಂತಹ ರುಚಿಕರವಾಗಿರುವ ಚಿಕನ್ ಮಸಾಲೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ನೋಡೋಕ್ಕೆ ಮುಂಚೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಒಳ್ಳೊಳ್ಳೆ ಅಡುಗೆ ಮಾಡಾಕ್ತೀನಿ. ಇಲ್ಲಿ 4 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಟೊಮೆಟೊ, 3ರಿಂದ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಒಲೆ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ತನಕನೂ. ನೋಡಿ, ಈ ಥರ ಹುಡ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದೂ ಅಷ್ಟೇ ಹಸಿ ವಾಸನೆ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಒಂದು 2 ಮಿನಿಟ್ಸು. ಇದಕ್ಕೆ ನಾನೀಗ ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಇನ್ನೂ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ಗರಂ ಮಸಾಲ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಚಿಕನ್ ಮಸಾಲ ಪೌಡರ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಜೊತೆಗೆ ಧನಿಯಾ ಪುಡಿ 1 ಸ್ಪೂನ್, ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಚಿಕನ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಕಿಲೋ ಚಿಕನ್ ತೊಗೊಂಡಿದ್ದೀನಿ. ಇಷ್ಟೊತ್ತು ಹೇಳಿದ್ದು ನಾನು ಅರ್ಧ ಕೆಜಿಗೆ ಮಸಾಲೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅದನ್ನು ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ಮೇಲೆ ಕೆಳಗಡೆ ಹುಷಾರಾಗಿ ಇಟ್ಕೊಂಡು ಮಾಡಬೇಕು. ಇದು ಐ ಫ್ಲೇಮಲ್ಲೇ ಇಲ್ಲಿ, ಇಲ್ಲ ತಳ ಹಿಡ್ಬಿಡುತ್ತೆ ನೀವು ಕೈ ಬಿಟ್ಟರೆ. ಅದಕ್ಕೆ ಹಿಂದೆ ಮುಂದೆ ಹೀಗೆ ಮಾಡ್ಕೊತಾ ಇರಬೇಕು. ಆವಾಗ ಎಲ್ಲ ಕಡೆಗೂ ಹಿಡ್ಕೊಳ್ಳುತ್ತೆ ಮಸಾಲೆ ಚಿಕನ್ಗೆ. ನೋಡಿ ಈ ಥರ. ಆಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಬೇಕು. ಈಗ ಅದು ನೀರು ಬಿಡುತ್ತೆ, ಚಿಕನು ನೀರು ಬಿಡುತ್ತೆ ಬೇಯ್ತಾ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬಿಟ್ಬಿಡೋಣ. ಅದು 1-2 ಕುದಿ ಬರಲಿ. ಇವಾಗ 2 ಕುದಿ ಬಂದಿದೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ಜ್ಯೂಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಇದೊಂದು 2 ನಿಮಿಷ ಬಿಟ್ಬಿಡೋಣ ಬೇಯೋಕ್ಕೆ. ನೋಡಿ ಈ ಥರ ಎಲ್ಲ ಕಡೆನೂ ಮಿಕ್ಸಪ್ ಮಾಡಿಬಿಟ್ಟು ನೋಡಿ ಈ ಥರ ಬಂದಿದೆ. ಈಗ ಚೆನ್ನಾಗಿರುತ್ತೆ ಟೇಸ್ಟು. ನಿಮಗೆ ಇನ್ನೂ ಡ್ರೈ ಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡು ಡ್ರೈ ಮಾಡ್ಕೋಬೋದು. ಇಲ್ಲ ನಾವು ಹೀಗೆ ಗೊಜ್ಜು ರೀತಿ ಅಂದರೆ ಅನ್ನ ಎಲ್ಲದಕ್ಕೂ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.